ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಒಬ್ಬಟ್ಟು ಮಾಡೋದು. ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಡೋಣ ಬನ್ನಿ. ನಮ್ಮ ಚಾನಲ್ನ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಅರ್ಧ kg ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಒಂದು ಅರ್ಧ kg ಆಗುವಷ್ಟು ಬೆಲ್ಲನ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿರೋದು ಈ ಥರನ. ಆಮೇಲೆ ಒಂದು 1/4 kg ಅಷ್ಟು ಮೈದಾ ತೊಗೊಂಡಿದ್ದೀನಿ. ಒಂದು 1/4 kg ಅಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ತುರಿದು ಈ ಥರ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಒಂದು 5 ಏಲಕ್ಕಿ ತೊಗೊಂಡಿದ್ದೀನಿ. ಇದು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ, ಕಣಕ ಕಲಿಸ್ಕೊಳ್ಳೋದಕ್ಕೆ ನೋಡಿ ಈ ಥರ ಚಿರೋಟಿ ರವೆ ಮೈದಾನ 2 ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋಣ. ಸ್ವಲ್ಪ ತೆಳುವಾಗೆ ಕಲಿಸ್ಕೊಬೇಕು. ಒಬ್ಬಟ್ಟಿಗೆ ರವೆ ಎಲ್ಲ ಅರಳಿ ಸ್ವಲ್ಪ ಗಟ್ಟಿ ಆಗುತ್ತೆ. ಯಾವ ಥರ ಕಲಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು ನಾವು. ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಸ್ಮೂತಾಗಿ ಅಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ನಾವು ಈ ಥರ ಆದ್ಮಿ ಕಲಿಸ್ಬೇಕು ಚೆನ್ನಾಗಿ. ನೋಡಿ ಈ ಥರ ಹೇಳಿದ್ರೆ ಹಿಂಗೆ ಬರಬೇಕು. ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂಚೂರು ನೀರು ಸೇರಿಸ್ಕೊಳ್ಳೋಣ. ಈ ಥರ ಇಷ್ಟು ಕಲಿಸ್ಕೊಂಡು ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡೋಣ. ಈ ಥರ ಆದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಒಂದು ಅರ್ಧ ಗಂಟೆ ಆದಮೇಲೆ ಎಣ್ಣೆ ಹಾಕಿ ಯಾವ ಥರ ಕಲಿಸ್ಬೇಕು ಅಂತ ತೋರಿಸ್ಕೊಡ್ತೀನಿ. ಇವಾಗ ಒಂದು ಪ್ಲೇಟ್ ಮುಚ್ಚಿ ನೋಡಿ ಈ ಥರ ತೆಳುವಾಗಿರುತ್ತೆ. ಆಮೇಲೆ ಯಾವ ಥರ ಗಟ್ಟಿಯಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಅಂಟಿಸಿದ್ದೀನಿ. ನೀರು ಸೇರಿಸ್ಕೊಳ್ಳೋಣ. ಇವಾಗ ನೀರು ಸೇರಿಸಿ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಇವಾಗ ಸ್ವಲ್ಪ ಬಿಸಿ ಆಗಲಿ. ಆಮೇಲೆ ಬೇಳೆ ತೊಳೆದ್ಬಿಟ್ಟು ಸೇರಿಸ್ಕೊಳ್ಳೋಣ. ಬೆಲ್ಲನ ಪುಡಿ ಮಾಡೋಕ್ಕೆ ಕುಟ್ಬಿಟ್ಟು ಈ ಥರ ಮಿಕ್ಸಿಯಲ್ಲಿ ಜಾರಲ್ಲಿ ಹಾಕ್ಬಿಟ್ಟು ಪುಡಿ ಮಾಡಿಕೊಂಡ್ರೆ ಈಸಿಯಾಗಿ ನುಣ್ಣಗಾಗ್ಬಿಡುತ್ತೆ. ಪಾಕ ತೆಗಿಯೋಕ್ಕೂ ಸುಲಭವಾಗಿ ಬೇಗ ಆಗುತ್ತೆ. ಅದಕ್ಕೆ ಈ ಥರ ಮಿಕ್ಸಿಯಲ್ಲಿ ನೀವು ಅಷ್ಟೇ ಒಬ್ಬಟ್ಟು ಮಾಡೋವಾಗ ಬೆಲ್ಲನ ಸುಮ್ಮನೆ ಕುಟ್ಟಿ ಈ ಥರ ಇದರಲ್ಲಿ ಜಾರಲ್ಲಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಬಿಡಿ. ಸೂಪರಾಗಿರುತ್ತೆ. ನೀರು ಕಾಯಿಲೆ ಅಷ್ಟರಲ್ಲಿ ನಾವು ಬೇಳೆ ತೊಳ್ಕೊಂಬರೋಣ. ನೋಡಿ ನೀರು ಕುದಿಸೋಕೆ ಇಟ್ಕೊಂಡಿದ್ವಲ್ಲ ನೋಡಿ, ನೀರು ಈ ಥರ ಚೆನ್ನಾಗಿ ಕುದೀತಾ ಇದೆ. ಬೇಳೆನ ಒಂದು 2 ಸತಿ ನೀಟಾಗಿ ತೊಳ್ಕೊಂಬಂದಿದ್ದೀನಿ. ಈ ಥರ ಕುದಿಯೋ ನೀರಿಗೆ ಬೇಳೆ ಹಾಕಿದ್ರೆ ಬೇಗ ಬೆಂದೋಗ್ಬಿಡುತ್ತೆ. ನಾನು ಪರ್ಫೆಕ್ಟಾಗಿ ಅಳತೆ ಪ್ರಕಾರ ತೋರಿಸಿದ್ದೀನಿ. ಈಸಿಯಾಗಿ ಒಬ್ಬಟ್ಟು ಮಾಡೋಕ್ಕೆ ಇರೋರು ಈಸಿಯಾಗಿ ಒಬ್ಬಟ್ಟು ಮಾಡ್ಕೊಬೋದು. ಅರ್ಧ kg ಬೆಲ್ಲ, ಅರ್ಧ kg ಬೇಳೆ, 1/4 kg ಚಿರೋಟಿ ರವೆ, 1/4 kg ಮೈದಾ ಹಿಟ್ಟು. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇಲ್ಲ ಅಂದರೆ ಆ ಥರನೂ ಆಗಲ್ಲ, ಆ ಥರ ಅಳತೆ ಮಾಡ್ಕೊಳಕ್ಕಾಗಲ್ಲ ಮನೆಯಲ್ಲಿ ಅಂದರೆ ಯಾವುದೇ ಒಂದು ಕಪ್ಪಲ್ಲಿ 1 ಕಪ್ ಬೇಳೆ, 1 ಕಪ್ಪು ಬೆಲ್ಲ, 1 ಕಪ್ ಮೈದಾ ಹಾಕ್ಬಿಟ್ಟು ಆರಾಮಾಗಿ ಮಾಡ್ಕೊಬೋದು. ಇವಾಗ ಬೇಳೆ ಎಲ್ಲ ಸೇರಿಸ್ಕೊಂಡಿದ್ದಾಯಿತು. ಕಲಸಿ ಮುಚ್ಚಿಡೋಣ. ಇದ್ರ ಮೇಲೆ ಈ ಥರ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಥರ ಮಿಕ್ಸ್ ಮಾಡಿ
ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿ ಬಿಡೋಣ. ನೋಡಿ, ಬೇಳೆ ಬೇಯೋವಾಗ ಈ ಥರ ಉಕ್ಕಿ ಬಂದ್ಬಿಡುತ್ತೆ. ಇದನ್ನು ಮೇಲೆ ನಾವು ಈ ಥರ ತೆಕ್ಕೊಂಬಿಡ್ಬೇಕು. ಈ ಥರ ನೊರೆ ಎಲ್ಲ ತೆಗೆದುಬಿಟ್ರೆ ನೀಟಾಗಿ ಬೇಯ್ಕೊಳ್ಳುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ ಬೇಳೆನ, ಆವಾಗ ಉಕ್ಕಿ ಬರಲ್ಲ. ನೋಡಿ ಯಾವ ಥರ ಆಗಿದೆಯಾ ನೋಡೋಣ. ಸೂಪರಾಗಿ ಪರ್ಫೆಕ್ಟಾಗಿ ಬೇಳೆ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇವಾಗ ಸ್ಟ್ರೈನರಲ್ಲಿ ಬಗ್ಸ್ಕೊಂಬಿಡೋಣ. ನೋಡಿ, ಈ ಥರ ಒಂದು ಸ್ಟ್ರೈನರ್ ಇಟ್ಕೊಂಡು ಈಗ ಬೇಳೆ ಬಗ್ಸ್ಕೊಂಬಿಡೋಣ. ಈ ಥರ ನೀಟಾಗಿ ಬಗ್ಸ್ಕೊಂಬಿಡ್ಬೇಕು. ನೀರೆಲ್ಲ ಸೋರೋಗಲಿ. ಪಾಕ ತೆಗೆದುಕೊಳ್ಳೋಣ. ಯಾವ ಥರ ತೆಗಿಯೋದು ಅಂತ ತೋರಿಸ್ತೀನಿ. ನೋಡಿ, ಬೇಳೆ ಎಲ್ಲ ಒಂದು ಸ್ಟ್ರೈನರ್ಗೆ ಬಗ್ಸ್ಕೊಂಡಿದ್ವಲ್ಲ, ನೀರೆಲ್ಲ ಇವಾಗ ಕ್ಲೀನಾಗಿ ಬಂದ್ಬಿಟ್ಟಿದೆ. ಇವಾಗ ಬೆಲ್ಲ ಪಾಕ ತಗೊಳ್ಳೋಣ. ನೋಡಿ, ಒಂದು ಪಾತ್ರೆ ಇಟ್ಟು ಸ್ಟವ್ ಅಂಟಿಸಿದ್ದೀನಿ. ಬೆಲ್ಲ ಸೇರಿಸ್ಕೊಳ್ಳೋಣ. ಅರ್ಧ kg ಆಗೋಷ್ಟು ಇದೆ. ಈ ಥರ ಕುಟ್ಟಿ ಸೇರಿಸ್ಕೊಳ್ಳೋದ್ರಿಂದ ತುಂಬ ಬೇಗ ಬೆಲ್ಲ ಕರಗೋಗ್ಬಿಡುತ್ತೆ. ಏಲಕ್ಕಿನ ಸಿಪ್ಪೆ ತೆಗೆದು ಈ ಥರ ಕುಟ್ಟಿ ಇಟ್ಕೊಂಡಿದ್ದೀನಿ. ಏಲಕ್ಕಿನೂ ಸೇರಿಸ್ಕೊಳ್ಳೋಣ. ಈಗ ಕೊಬ್ಬರಿನೂ ಸೇರಿಸ್ಕೊಳ್ಳೋಣ. ಸೇರಿಸಿ ಸ್ವಲ್ಪ ಕಲಸ್ಕೊಳ್ಳೋಣ ಚೆನ್ನಾಗಿ. ಪಾಕ ಅಂದರೆ ಆ ಥರ ಪಾಕ ತೆಗಿಯೋದಲ್ಲ. ಈ ಒಬ್ಬಟ್ಟಿಗೆ ಈ ಥರ ತಗೊಂಡ್ರೆ ಚೆನ್ನಾಗಿರೋದು ಪಾಕನ. ಸ್ವಲ್ಪ ಬೆಲ್ಲದಲ್ಲೇನೆ ಕೊಬ್ಬರಿ ಎಲ್ಲ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇವಾಗ ಬೇಳೆ ಸೇರಿಸ್ಕೊತೀನಿ. ಒಬ್ಬಟ್ಟು ಸಾರಿಗೆ ನೋಡಿ ಇಷ್ಟು ಬೇಳೆ ತೊಗೊಬೇಕು. ಇವಾಗ ಎಲ್ಲ ಸೇರಿಸ್ಕೊಳ್ಳೋಣ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆ, ಬೆಲ್ಲ, ಏಲಕ್ಕಿ, ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಎಲ್ಲ ಚೆನ್ನಾಗಿ ಹಿಡಿಬೇಕು, ಹೊಂದ್ಕೊಬೇಕು ಚೆನ್ನಾಗಿ ಬೇಳೆಗೆ. ನಾನು ತೋರಿಸ್ಕೊಟ್ಟಿರೋ ಥರ ಈ ಥರ ಮಾಡಿಕೊಂಡ್ರೆ ಒಬ್ಬಟ್ಟು ಹೊಸ್ದಾಗಿ ಕಲಿಯೋರಿಗೆಲ್ಲ ತುಂಬ ಯೂಸ್ ಆಗುತ್ತೆ, ಉಪಯೋಗ ಆಗುತ್ತೆ. ನಾನು ಅಳತೆ ಪ್ರಕಾರ ಕರೆಕ್ಟಾಗಿ ತೋರಿಸಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡೋಣ. 1-2 ನಿಮಿಷ ಬಿಟ್ಟು ನೋಡೋಣ. ಈಗ 2 ನಿಮಿಷ ಆಯಿತು. ಯಾವ ಥರ ಆಗಿದೆಯಾ ನೋಡೋಣ. ನೋಡಿ, ಪಾಕ ಇಷ್ಟು ತಗೊಂಡ್ರೆ ಆಯಿತು. ಇಷ್ಟಾದರೆ ಸಾಕು. ತಣ್ಣಗಾಗಲಿ. ರುಬ್ಕೊಳ್ಳೋದು ಯಾವ ಥರ ಅಂತ ನೋಡೋಣ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ನೋಡಿ, ಅರ್ಧ ಗಂಟೆ ಆಯಿತು ನಾವು ಕಲಸಿಟ್ಟು. ಮೈದಾ ಮತ್ತು ಚಿರೋಟಿ ರವೆ. ಈಗ ಆಯಿಲ್ ಸೇರಿಸ್ಕೊಳ್ಳೋಣ. ನೋಡಿ, ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೊಬೇಕು. ಈ ಥರ ನೋಡಿ, ಆವಾಗಲೇ ಎಷ್ಟು ಗಟ್ಟಿಯಾಗಿ, ಆವಾಗಲೇ ಎಷ್ಟು ತೆಳುವಾಗಿತ್ತು ನೋಡಿ. ಇವಾಗ ಈ ಥರ ಗಟ್ಟಿಯಾಗಿದೆ ನೋಡಿ. ಈ ಥರ ಚೆನ್ನಾಗಿ ಆಯಿಲಲ್ಲಿ ಕಲಿಸ್ಕೊಳ್ಳೋಣ. ಇವಾಗ ಈ ಥರ ಚಿರೋಟಿ ರವೆ ಹಾಕ್ಬಿಟ್ಟು ಒಬ್ಬಟ್ಟು ಮಾಡೋದ್ರಿಂದ ಒಬ್ಬಟ್ಟು ತುಂಬ ರುಚಿಯಾಗಿರುತ್ತೆ. ಎಷ್ಟು ಹೊತ್ತಿಟ್ಟರೂ ಕೂಡ ಅದು ಗಟ್ಟಿಯಾಗಲ್ಲ, ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ.
ಚೆನ್ನಾಗಿ ಆಯಿಲ್ ಚೆನ್ನಾಗಿ ಕುಡಿಸ್ಬೇಕು ಇದಕ್ಕೆ, ಈ ಕಣಕಕ್ಕೆ ನೋಡಿ ಈ ಥರ. ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡಿಕೊಂಡ್ರೇ ಚೆನ್ನಾಗಿರೋದು ಈ ಒಬ್ಬಟ್ಟು. ನೋಡಿ ಈ ಥರ ಕಲಿಸ್ಕೊಂಡಿದ್ದಾಯಿತು. ನೋಡಿ ಈ ಥರ ತೆಗೆದ್ರೆ ಈ ಥರ ಬರಬೇಕು, ಈ ಥರ ಕಲಿಸ್ಕೊಬೇಕು. ಒಬ್ಬಟ್ಟಿಗೆ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರಲ್ಲ, ಈ ಥರ ಕಲಿಸ್ಕೊಬೇಕು. ಇವಾಗ ಇದನ್ನೊಂದು ಅರ್ಧ ಗಂಟೆ ಬಿಟ್ಬಿಡೋಣ. ನಾವು ಅದೆಲ್ಲ ಹೂರಣ ಎಲ್ಲ ರುಬ್ಕೊಂಡ್ಬಂದು ಬರೋಷ್ಟರಲ್ಲಿ ಕರೆಕ್ಟಾಗಿ ನೆಂದಿರುತ್ತೆ. ಆಮೇಲೆ ಒಬ್ಬಟ್ಟು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ಮಾಡಿ ಒಂದು ಪ್ಲೇಟ್ ಮುಚ್ಚೋಣ. ಇದ್ರ ಮೇಲೆ ಈಗ ಮುಚ್ಚಿ ಬಿಡೋಣ ಒಂದು ಅರ್ಧ ಗಂಟೆ. ಒಂದು ಜಾರ್ ತೊಗೊಂಡಿದ್ದೀನಿ. ಇವಾಗ ಒಬ್ಬಟ್ಟಿಗೆ ರುಬ್ಕೊಂಬಂದು ಯಾವ ಥರ ಅಂತ ತೋರಿಸ್ತೀನಿ. ಈ ಥರ ಜಾರ್ಗೆ ಬೆಲ್ಲ ನಾನು ಪುಡಿ ಮಾಡ್ಕೊಂಡಿದ್ನಲ್ವ, ಅದೇ ಜಾರ್ಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಬರೋಣ. ನೋಡಿ ಈ ಥರ ನಾನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ನೋಡಿ ಈ ಥರ ಎಲ್ಲನೂ ಇದೇ ಥರನೇ ರುಬ್ಕೊಬೇಕು. ನೋಡಿ ಈ ಥರ ನುಣ್ಣಗೆ, ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ನಾವು ರುಬ್ಕೊಬೇಕು. ಒಬ್ಬಟ್ಟು ತಟ್ಟೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಲ್ಲನೂ ರುಬ್ಬಿದ್ದಾಯಿತು. ಇವಾಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಈ ಥರ ಎಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಈಗ ಒಬ್ಬಟ್ಟು ತಟ್ಟೋದು ಯಾವ ಥರ ಅಂತ ನೋಡ್ಕೊಳ್ಳೋಣ. ನೋಡಿ 1 ಅವರ್ ಆದಮೇಲೆ ಯಾವ ಥರ ಆಗಿದೆಯೋ ನೋಡ್ಕೊಳ್ಳೋಣ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಈ ಥರ ಬರಬೇಕು. ನೋಡಿ ಚೆನ್ನಾಗಿ ಈ ಥರ ಕಲಸಿ 1 ಅವರ್ ಇಟ್ಬಿಟ್ರೆ ಈ ಥರ ಸ್ಮೂತಾಗಿ ಸೂಪರಾಗಿ ಬರುತ್ತೆ. ಇವಾಗ ಒಂದು ತಟ್ಟೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ. ಈ ಥರ ಸೇರಿಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಈ ಥರ ಉಂಡೇನು ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ನೋಡಿ ಎಲ್ಲನೂ ಈ ಥರ ಉಂಡೆ ಮಾಡಿ ಇಟ್ಕೊಬೇಕು. ಇವಾಗ ಸೈಡ್ಗೆ ಇಟ್ಬಿಟ್ಟು ಹೂರಣನ ಯಾವ ಥರ ನೋಡ್ಕೊಳ್ಳೋಣ. ನೋಡಿ ಇವಾಗ ಹೂರಣ ಎಲ್ಲ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ, ಉಂಡೆ ಮಾಡಿ ಇಟ್ಕೊಂಬಿಡೋಣ. ಮೀಡಿಯಮ್ ಆಗಿ, ದೊಡ್ಡದು ಇಲ್ಲ ಚಿಕ್ಕದಾಗೂ ಇಲ್ಲ, ಈ ಥರ ಉಂಡೆ ಮಾಡಿ ಇಟ್ಕೊಳ್ಳೋಣ. ಈ ಥರ ರೌಂಡಾಗಿ ಮಾಡಿ ಇಟ್ಕೊಬೇಕು. ನೋಡಿ ಈ ಥರ ಎಲ್ಲ ಉಂಡೆನೂ ಮಾಡಿಟ್ಕೊಬೇಕು. ಈ ಥರ ಜಾಸ್ತಿ ದೊಡ್ಡದಾಗೂ ಇಲ್ಲ ಚಿಕ್ಕದಾಗೂ ಇಲ್ಲ, ಮೀಡಿಯಮ್ ಆಗಿ ಇಷ್ಟು ಮಾತ್ರ ಇದ್ರೇ ಚೆನ್ನಾಗಿರೋದು. ಇವಾಗ ಮಾಡ್ಕೊಳ್ಳೋದು ಯಾವ ಥರ, ಒಬ್ಬಟ್ಟು ತಟ್ಟೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ನೋಡಿ ಒಬ್ಬಟ್ಟು ತಟ್ಟೋದಕ್ಕೆ ಈ ಥರ ಒಂದು ಮಣೆ ಇಟ್ಕೊಬೇಕು. ಇದ್ರ ಮೇಲೆ ಒಂದು ಕವರ್ ಹಾಕ್ಕೊಬೇಕು. ನೋಡಿ ಆಯಿಲ್ ಕವರ್ನೇ ನಾನು ತಗೊಂಡಿದ್ದೀನಿ. ಈ ಥರ ಆಯಿಲ್ ಬಗ್ಸ್ಕೊಂಡ್ಮೇಲೆ ನೋಡಿ ಈ ಥರ ಆಯಿಲ್ ಕವರ್ ಎತ್ಕೊಂಡು ಈ ಥರ ಇಟ್ಕೊಂಡು ಈ ಥರ ಸ್ವಲ್ಪ ಎಣ್ಣೆ ಹಚ್ಕೊಬೇಕು. ಈ ಥರ ಹಚ್ಕೊಂಡು ನಾವು ಉಂಡೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಮಾಡ್ಕೊಬೇಕು. ನೋಡಿ ಈ ಥರ ಮಾಡಿಕೊಂಡು ನೋಡಿ ಈ ಥರ ಉಂಡೆ ಇಟ್ಕೊಂಡು ಈ ಥರ ನೋಡಿ ಈ ಥರ ಮಾಡಿಕೊಂಡು ನಿಧಾನಕ್ಕೆ ಈ ಥರ ತಟ್ಕೊಬೇಕು ಒಬ್ಬಟ್ಟನ್ನ. ನೋಡಿ ಈ ಥರ ತಟ್ಕೊಬೇಕು. ಒಬ್ಬಟ್ಟು ಜಾಸ್ತಿ ತೆಳುವಾಗ್ಬಿಟ್ರು ಕೂಡ ಚೆನ್ನಾಗಿರಲ್ಲ, ಜಾಸ್ತಿ ದಪ್ಪ ಆದರೂ ಚೆನ್ನಾಗಿರಲ್ಲ. ಮೀಡಿಯಮ್ ಆಗಿ ನೋಡಿ ಈ ಥರ ತಟ್ಕೊಂಡ್ರೆ ಆಯಿತು. ಇವಾಗ ಇದನ್ನು ಸುಡೋದು ಯಾವ ಥರ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಸ್ಟವ್ ಅಂಟಿಸಿ ನಾನು ಫ್ಯಾನ್ ಬಿಸಿಗೆ ಇಟ್ಟಿದ್ದೀನಿ. ಈಗ ಆಯಿಲ್ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ಥರ ನೋಡಿ ಈ ಥರ
ನೋಡಿ ಈ ಥರ ಹೆಂಚ ಮೇಲೆ ಹಾಕ್ಕೊಬೇಕು. ಈ ಥರ ನೋಡಿ. ಇವಾಗ ಈ ಥರ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ ಇಷ್ಟಾದಮೇಲೆ ಇವಾಗ ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಳ್ಳೋಣ. ಈ ಥರ ಇವಾಗ ಇನ್ನೂ ಒಂದು ಒಬ್ಬಟ್ಟನ್ನು ಮಾಡೋದು ತೋರಿಸ್ತೀನಿ ನೋಡಿ. ಇವಾಗ ಇನ್ನೂ ಒಂದು ಒಬ್ಬಟ್ಟನ್ನು ಮಾಡೋದು ನೋಡ್ಕೊಳ್ಳೋಣ. ಈ ಥರ ಮಧ್ಯ ಇಡಬೇಕು. ಈ ಥರ ಫೋಲ್ಡ್ ಮಾಡ್ಕೊಬೇಕು. ನೋಡಿ ಈ ಥರ ಇಟ್ಟು ಈ ಥರ ಪ್ರೆಸ್ ಮಾಡಬೇಕು. ನೋಡಿ ಈ ಥರ ತೆಳ್ಳಗೆ ಮಾಡ್ಕೊಬೇಕು. ನೋಡಿ ಇದನ್ನು ಅದೇ ಥರನೇ ಹಾಕ್ಕೊಬೇಕು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಯಿಲ್ ಬೇಕು ಅಂದರೆ ನಾವು ಸ್ವಲ್ಪ ಸೇರಿಸ್ಕೊಬೇಕು. ಈ ಥರ ನೋಡಿ ಈ ಥರ ತಿರುವಾಕ್ಕೊಬೇಕು. ನೋಡಿ ಸೂಪರಾಗಿ ಆಯಿತು ಒಬ್ಬಟ್ಟು. ಬಿಸಿ ಬಿಸಿ ಒಬ್ಬಟ್ಟು ರೆಡಿಯಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರೋ ಕೊನೆ ತನಕ ವಿಡಿಯೋ ನೋಡಿ. ತುಂಬ ಧನ್ಯವಾದಗಳು.